ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಎಲ್ಲರಿಗೂ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ತಪ್ಪದೇ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ವಿಡಿಯೋ ಎಲ್ಲರಿಗೂ ಕೂಡ ತಲುಪುತ್ತೆ. ಹಾಗಾಗಿ ಯಾರಿಗೆಲ್ಲ ಇನ್ನೂ ದುಡ್ಡು ಸಿಕ್ಕಿಲ್ಲ ಅಂಥವ್ರಿಗೆ, ಮತ್ತು ಇನ್ನೂ ಎಷ್ಟು ಕಂತಿನ ದುಡ್ಡು ಬರಬೇಕು ಅನ್ನೋರಿಗೆ ಎಲ್ಲ ಕೂಡ ಬೇರೆ ಬೇರೆ ಜನಗಳಿಗೆ ಈ ಮಾಹಿತಿ ಗೊತ್ತಾಗೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಬೇಗ ದುಡ್ಡನ್ನು ಅರೇಂಜ್ ಮಾಡ್ತಾರೆ. ಯಾಕಂದರೆ ಈಗ ದುಡ್ಡನ್ನೇ ಅರೇಂಜ್ ಆಗ್ತೇ ಇಲ್ಲದೇ ಇರೋ ಕಾರಣಕ್ಕೇ ನಿಮಗೆ 22ನೇ ಕಂತಿನ ದುಡ್ಡು ಬಂದಿಲ್ಲ. ಅದು ಹೇಗೆ, ಅದು ಯಾಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇವಾಗೆಲ್ಲ ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದೀರಾ. ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಕೂಡ ತಗೋತಾ ಇದ್ದೀರಾ. 2,000 ಅಂತ ನಿಮಗೆ ತಿಂಗಳಿಗೆ ಇವಾಗ 42,000 ರೂಪಾಯಿ ತಲುಪಿದೆ. ಅಂದರೆ 21ನೇ ಕಂತಿನವರೆಗೂ ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 42,000 ರೂಪಾಯಿ ದುಡ್ಡು ಬಂದಿದೆ. ಅದೇ ರೀತಿ ನೇರವಾಗಿ ಅವ್ರ ಅಕೌಂಟ್, ಅಂದರೆ ಯಾರದೇ ಮಧ್ಯವರ್ತಿ ಇಲ್ಲ ಇದರಲ್ಲಿ, ನೇರವಾಗಿ ನಿಮ್ಮ ಅಕೌಂಟಿಗೆ 42,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಮ ಅಕೌಂಟಿಗೆ ತಲುಪ್ತಾ ಇದೆ. ಈ ಯೋಜನೆ ಯಾಕೆ ಮಾಡಿದ್ದಾರೆ ಅಂದರೆ, ಹೇಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಎಲ್ಲರೂ ಕೂಡ ಕೊರೋನಾ ಟೈಮಲ್ಲಿ ಹಾಗೂ ಮಳೆ ಇಲ್ಲದೆ ಇರೋ ಎಲ್ಲರೂ ಕೂಡ ಒಂದೊಂದು ಕಷ್ಟದಲ್ಲಿ ಸಿಲುಕಿದ್ರು. ಆವಾಗ 5 ಗ್ಯಾರಂಟಿ ಯೋಜನೆಯಿಂದ ಎಲ್ಲರಿಗೂ ಕೂಡ ಒಂಚೂರು ಹೆಲ್ಪ್ ಆಗಲಿ ಅಂತ ಮೇಡಮ್ ಅವರು ಇದನ್ನು ಮಾಡಿದ್ದಾರೆ. ಹೀಗಾಗಿ ನಿಮಗೆ 42,000 ಇವಾಗ ನಿಮ್ಮ ಅಕೌಂಟಿಗೆ ಬಂದು ತಲುಪಿದೆ. ಇನ್ನು ಬರಬೇಕಾಗಿರೋದು 22, 23 ಹಾಗೂ 24ನೇ ಕಂತಿನ ಹಣ. ಇಲ್ಲಿವರೆಗೂ ಗೃಹಲಕ್ಷ್ಮಿ ದುಡ್ಡು 1,24,00,000ವರೆಗೂ ಬಂದು ತಲುಪಿದೆ. ಹಾಗೆ 21 ಕಂತಿನ ಹಣ ಕೂಡ ಆದಷ್ಟು ಬೇಗ ಅವರು ಇದು ಮಾಡ್ತಾರೆ. 22 ಕಂತು ಕೂಡ ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದ್ದಾರೆ. 21ನೇ ಕಂತಿನವರೆಗೂ ನಿಮ್ಮೆಲ್ಲ ಅಕೌಂಟಿಗೆ ಬಂದು ತಲುಪಿದೆ. ಹಾಗೂ 22, 23 ಕಂತಿನ 24ನೇ ಕಂತಿನ ಹಣವರೆಗೂ ಬರಬೇಕು. ಆದರೆ ಅವರು ಹೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ಹಣದ ಮ್ಯಾನೇಜ್ಮೆಂಟು, ದುಡ್ಡಿನ ಕೊರತೆ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಹೊರತು ನಾವು ಕೂಡ ಆದಷ್ಟು ಬೇಗ ನಿಮ್ಮ ಖಾತೆಗೆ 22, 23ನೇ ಕಂತಿನ ಹಣ ದಸರಾ ಹಬ್ಬಕ್ಕೆ, ನೀವು ದಸರಾ ಮುಗಿಯೋದು ಒಳಗೆ, ಅಂದರೆ ಅಕ್ಟೋಬರ್ 2ಕ್ಕೆ ವಿಜಯದಶಮಿ ಇರೋದ ಕಾರಣ ಎಲ್ಲರ ಅಕೌಂಟಿಗೂ ನಿಮ್ಮ ಅಕೌಂಟಿಗೆ ಆದಷ್ಟು ಬೇಗ ತಲುಪುತ್ತೆ ದುಡ್ಡು. ಯಾರಾದರೂ ಊಹಾಪೋಹಗಳನ್ನು ನಂಬೇಡಿ. ಯಾವುದೇ ಗ್ಯಾರಂಟಿ ಯೋಜನೆ ಬಂದಾಗಲ್ಲ. ಅದೇ ರೀತಿ ನಿಮ್ಮ ಅಕೌಂಟಿಗೆ ನಾವು 22, 23ನೇ ದುಡ್ಡನ್ನು ಆದಷ್ಟು ಬೇಗ ವಿಜಯದಶಮಿಗೆ ಹಾಗೂ ನೀವು ದೀಪಾವಳಿನ ಗ್ರ್ಯಾಂಡಾಗಿ ಆಚರಿಸುವಂತೆ ನಾನು ಆದಷ್ಟು ಬೇಗ 22, 23, 24ನೇ ಕಂತಿನ ಹಾಕ್ತೀನಿ. ಆದರೆ 22, 23ನೇ ಕಂತಿನ ಹಣ ಇವಾಗ ಅಕ್ಟೋಬರ್ ತಿಂಗಳಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಈ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಶೇರ್ ಮಾಡೋದ್ರಿಂದ ವಿಡಿಯೋ ಎಲ್ಲರಿಗೂ ತಲುಪುತ್ತೆ. ಶೇರಿಂದ ಆದಷ್ಟು ಬೇಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ದುಡ್ಡನ್ನು ಹಾಕ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.